ನಮಸ್ಕಾರ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಯುವ ಜನತೆಗೆ ಶಕ್ತಿ ತುಂಬಿದ ಮಹಾನ್ ಚೇತನ್ ಸ್ವಾಮಿ ವಿವೇಕಾನಂದರನ್ನು ಜನವರಿ 12 ಈ ದಿನವನ್ನು ಭಾರತ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸುತ್ತೇವೆ. ಯಾಕಂದರೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಜೀವಂತ ಪ್ರತ್ಯೇಕ. ಸ್ವಾಮಿ ವಿವೇಕಾನಂದರು 1863ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದಿಂದಲೇ ಅವರು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಪ್ರಶ್ನಿಸುವ ಸ್ವಭಾವದವರಾಗಿದ್ದರು. ಅವರು ಎಂದಿಗೂ ಅಂಧನಂಬಿಕೆಯನ್ನು ಒಪ್ಪಲಿಲ್ಲ. ಸತ್ಯ, ಆತ್ಮವಿಶ್ವಾಸ ಮತ್ತು ಮಾನವೀಯತೆ ಇವರ ಜೀವನದ ಮೂಲ ಮಂತ್ರವಾಗಿತ್ತು. ಸ್ವಾಮಿ ವಿವೇಕಾನಂದರು ಹೇಳಿದ ಅಮೂಲ್ಯ ವಾಕ್ಯ, ನೀವು ನಿಮ್ಮ ಮೇಲೆ ನಂಬಿಕೆ ಇಡದಿದ್ದರೆ ದೇವರ ಮೇಲೂ ನಂಬಿಕೆ ಇಡಲು ಸಾಧ್ಯವಿಲ್ಲ. ಇದು ಯುವ ಜನತೆಗೆ ಕೊಟ್ಟ ಅತೀ ದೊಡ್ಡ ಸಂದೇಶ. 1893ರಲ್ಲಿ ಅಮೆರಿಕದ ಚಿಕಾಗೋ ವಿಶ್ವ ಧರ್ಮ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಮಾತು ಆರಂಭಿಸಿದ ಕ್ಷಣ ಇಡೀ ಜಗತ್ತು ಭಾರತವನ್ನು ಹೊಸ ದೃಷ್ಟಿಯಿಂದ ನೋಡಿತು. ಆ ಒಂದು ಭಾಷಣದಿಂದ ಭಾರತ ಕೇವಲ ಬಡ ದೇಶವಲ್ಲ, ಅದು ಜ್ಞಾನ, ಸಂಸ್ಕೃತಿ ಮತ್ತು ಆತ್ಮಶಕ್ತಿಯ ಭೂಮಿ ಎಂದು ಜಗತ್ತಿಗೆ ಗೊತ್ತಾಯಿತು. ಸ್ವಾಮಿ ವಿವೇಕಾನಂದರು ದುರ್ಬಲತೆಯನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ಹೇಳಿದ ಮಾತುಗಳು ಇಂದಿಗೂ ನಮ್ಮನ್ನು ಕಂಪಿಸುತ್ತಿವೆ. ದುರ್ಬಲತೆ ಪಾಪ, ಶಕ್ತಿ ಧರ್ಮ. ಎದ್ದು ನಿಲ್ಲಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ. ಇದು ನಮ್ಮ ಸಮಾಜದಲ್ಲಿ ಭಯ, ನಿರಾಶೆ, ಅಸಮಾಧಾನ ತುಂಬಿರುವಾಗ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮಗೆ ದಾರಿ ತೋರಿಸುತ್ತವೆ. ಅವರು ಹೇಳಿದರು, ಯುವಕರು ಶಕ್ತಿಶಾಲಿಗಳಾಗಬೇಕು. ಅಂದರೆ ಶಿಸ್ತು, ಸೇವೆ ಮತ್ತು ಸ್ವಾಭಿಮಾನ ಜೀವನದ ಭಾಗವಾಗಬೇಕು. ಶಿಕ್ಷಣ ಅಂದರೆ ಕೇವಲ ಉದ್ಯೋಗವಲ್ಲ, ಮಾನವೀಯತೆ. ಮತ್ತು ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶ ಸೇವೆ ಎಂದರೆ ಬಡವರ ಸೇವೆ, ದುರ್ಬಲರ ಸಹಾಯ, ಸಮಾಜದ ಉದ್ಧಾರ. ಇಂದು ನಾವು ಅವರ ಜಯಂತಿ ಆಚರಿಸುತ್ತಿರುವಾಗ ಒಂದು ಪ್ರಶ್ನೆ ನಮ್ಮೊಳಗೆ ಕೇಳಿಕೊಳ್ಳಬೇಕು. ನಾವು ಅವರ ಮಾತುಗಳನ್ನು ಕೇವಲ ಕೇಳಿಸುತ್ತಿದ್ದೇವೋ ಅಥವಾ ಜೀವನದಲ್ಲಿ ಅನುಸರಿಸುತ್ತಿದ್ದೇವೋ ಅಂತ ಹೇಳಿ. ನಮ್ಮೊಳಗೆ ಅಪಾರ ಶಕ್ತಿ ಇದೆ, ಅದನ್ನು ಗುರುತಿಸಿ ನಮ್ಮ ಜೀವನವನ್ನು, ಸಮಾಜವನ್ನು, ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದೇ ಸ್ವಾಮಿ ವಿವೇಕಾನಂದರಿಗೆ ಸಲ್ಲಿಸುವ ನಿಜವಾದ ಗೌರವ. ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ಹೇಳಿದ ಮತ್ತೊಂದು ಮಹತ್ವದ ಸಂದೇಶ ಏನು ಗೊತ್ತಾ? ನಿಮ್ಮ ಜೀವನ ಒಂದು ಸಂದೇಶವಾಗಿರಲಿ. ಅವರು ಮಾತುಗಳಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೇ ಅದನ್ನು ತೋರಿಸಿದರು. ಸಾಧನೆ, ತ್ಯಾಗ, ಸೇವೆ ಇವು ಅವರ ಉಸಿರಿನಂತೆ ಇದ್ದವು. ಅವರು ಎಂದಿಗೂ ಸುಖ ಜೀವನವನ್ನು ಬಯಸಲಿಲ್ಲ. ಬಡವರ ನೋವು, ದುರ್ಬಲರ ಕಣ್ಣೀರು, ಸಮಾಜದ ಅಸಮಾನತೆ ಇವುಗಳನ್ನು ತಮ್ಮದೇ ನೋವಿನಂತೆ ಅನುಭವಿಸಿದವರು. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದರು, ದೇವರು ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ದುಃಖಿತರ ಸೇವೆಯಲ್ಲಿ ದೇವರು ಇದ್ದಾನೆ. ಇದು ಕೇವಲ ಧಾರ್ಮಿಕ ಮಾತಲ್ಲ, ಇದು ಸಮಾಜ ಬದಲಾಯಿಸುವ ಕ್ರಾಂತಿಕಾರಿ ಚಿಂತನೆ. ಇಂದು ನಾವು ಯುವಕರು ಮೊಬೈಲು, ಸೋಷಿಯಲ್ ಮೀಡಿಯಾ, ತಾತ್ಕಾಲಿಕ ಆನಂದದಲ್ಲಿ ಮುಳುಗಿರುವಾಗ ಸ್ವಾಮಿ ವಿವೇಕಾನಂದರು ನಮಗೆ ಕೇಳುವ ಪ್ರಶ್ನೆ ಇದು: ನಮ್ಮ ಗುರಿ ಏನು? ನಮ್ಮ ಜೀವನ ಯಾರಿಗೆ ಉಪಯೋಗವಾಗುತ್ತಿದೆ ಅಂತ. ಅವರು ಯುವ ಜನತೆಯಿಂದ ಬಯಸಿದ್ದು ಧೈರ್ಯ, ಆತ್ಮವಿಶ್ವಾಸ, ಶಿಸ್ತು, ದೇಶ ಪ್ರೇಮ. ಅವರು ಹೇಳಿದರು, ಒಂದು ಉತ್ತಮ ಆಲೋಚನೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಆ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವಾಗಲೇ ನಾವು ನಿಜವಾದ ಯುವಕರಾಗುತ್ತೇವೆ. ಇಂದು ಭಾರತ ಯುವ ದೇಶ. ಈ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಾವು ಬಲಶಾಲಿಗಳಾಗಿದ್ದರೆ ದೇಶ ಬಲಶಾಲಿಯಾಗುತ್ತದೆ. ನಾವು ಸ್ಪಷ್ಟ ವೃದ್ಧಿಗಳನ್ನೇ ಬೆಳೆಸದಿದ್ದರೆ ಸಮಾಜ ಶುದ್ಧವಾಗುತ್ತದೆ. ಸ್ವಾಮಿ ವಿವೇಕಾನಂದರ ಕನಸು ಶಕ್ತಿಶಾಲಿ ಯುವ ಭಾರತ, ಸ್ವಾಭಿಮಾನಿ ಭಾರತ, ಮಾನವೀಯತೆಯಿಂದ ತುಂಬಿದ ಭಾರತ. ಈ ಕನಸುಗಳನ್ನು ನನಸು ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಅವರ ಜಯಂತಿಯ ದಿನ ನಾವು ಒಂದು ಪ್ರತಿಜ್ಞೆ ಮಾಡೋಣ: ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ, ನಾನು ಸೋಲಿಗೆ ಹೆದರಲ್ಲ, ನಾನು ಸಮಾಜಕ್ಕೆ ಉಪಯೋಗವಾಗುವ ಜೀವನ ನಡೆಸುತ್ತೇನೆ.
ಇದೇ ಸ್ವಾಮಿ ವಿವೇಕಾನಂದರಿಗೆ ನಾವು ಸಲ್ಲಿಸಬಹುದಾದ ಅತ್ಯುತ್ತಮ ಗೌರವ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು.